ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು. ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ. ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮನ್ನೆಲ್ಲರನ್ನು ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ಈ ದಿನದ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಪ್ರತಿಯೊಂದು ನಿಮಗೆ ದಿನ ಭವಿಷ್ಯದ ಕೊನೆಯ ಭಾಗದಲ್ಲಿ ಹಲವಾರು ನಿಮಗೆ ಸಂಕ್ಷಿಪ್ತವಾಗಿರತಕ್ಕಂಥ ಕೆಲವೊಂದು ಪರಿಹಾರಗಳನ್ನು ಮಾಹಿತಿ ಕೊಡ್ತಾ ಬಂದಿದ್ದೇನೆ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ದಾಂಪತ್ಯದಲ್ಲಿ ಅನ್ಯೂನ್ಯತೆ ಜಾಸ್ತಿ ಆಗ್ತಕ್ಕಂಥದ್ದು ಹೇಗೆ, ಈ ಒಂದು ಸರಳ ವಸ್ತುಗಳನ್ನು ಆಗಿಂದಾಗ್ಗೆ ತಮ್ಮ ಪತಿ ಅಥವಾ ಪತ್ನಿಯವರಿಗೆ ಕೊಡ್ತಾ ಬಂದರೆ ಖಂಡಿತವಾಗಿ ನಿಮ್ಮ ದಾಂಪತ್ಯದಲ್ಲಿ ಅನ್ಯೂನ್ಯತೆ ಜಾಸ್ತಿ ಆಗ್ತಾ ಬರ್ತದೆ. ಇವೆಲ್ಲ ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಸರಳ ವಿಧಾನಗಳಲ್ಲಿ ಒಂದು ಕೂಡ. ಇವನ್ನೆಲ್ಲ ಆಗಿಂದಾಗೆ ಮಾಡಬೇಕಾಗುತ್ತೆ. ಗಂಡ ಹೆಂಡತಿಯ ನಡುವಿನ ಬಾಂಧವ್ಯತೆ ಹೇಗಿರಬೇಕು ಅಂದರೆ ಟ್ರಾನ್ಸ್ಪರೆನ್ಸಿ ಇರಬೇಕು. ತುಂಬ ಟ್ರಾನ್ಸ್ಪರೆನ್ಸಿ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಒಂದು ಮಿರರ್ ಅಂತ ಕರಿತೀವಿ. ತಾವು ಗಂಡ ಹೆಂಡತಿಯ ನಡುವಿನ ಒಂದು ಸಂಬಂಧಗಳು ಆ ಒಂದು ಮಿರರ್ ಥರ ಇದ್ದರೆ ಮಾತ್ರ ಭಾಳಷ್ಟು ಅನ್ಯೂನ್ಯತೆ ಜಾಸ್ತಿ ಆಗ್ತಾ ಬರುತ್ತೆ. ಹಾಗಾಗಿ ದಾಂಪತ್ಯ ಜೀವನದಲ್ಲಿ ನೀವು ಖಂಡಿತ ಮ್ಯಾಕ್ಸಿಮಮ್ ಒಂದು ಮಿರರ್ ಥರ ಇರೋಕ್ಕೆ ಟ್ರೈ ಮಾಡಿ. ಅಫ್ಕೋರ್ಸ್ ಈವನ್ ದಾಂಪತ್ಯದಲ್ಲಿ ಸಮಸ್ಯೆಗಳು ಬಂತು ಅಂದರೆ ಆ ಮನುಷ್ಯನ ನೆಮ್ಮದಿ ಹಾಳಾಗೋದು ಅಷ್ಟೇ ಸತ್ಯದ ವಿಚಾರ. ಮ್ಯಾಕ್ಸಿಮಮ್ ಸತ್ಯ. ದಾಂಪತ್ಯದ ಸುಖ, ಆ ದಾಂಪತ್ಯದಲ್ಲಿ ಆನಂದ, ಇವೆಲ್ಲ ಅತಿ ಅವಶ್ಯಕ. ನಿಮಗೆ ಒಂದು ಗೊತ್ತಿರಬೇಕು, ಸರಿಯಾದಂಥ ದಾಂಪತ್ಯ ಜೀವನ ಯಾವುದು ಮಾಸದಲ್ಲೇ ಇರ್ತಕ್ಕಂಥದ್ದು, ಕೊನೆಯವರೆಗೂ ಮಾಸದಲ್ಲೇ ಇರ್ತಕ್ಕಂಥ ಅಂದರೆ ರೈಸ್ ಆಗ್ತಲೇ ಇರ್ತಕ್ಕಂಥ ಸಂಬಂಧ ಅಂದರೆ ಅದು ಗಂಡ ಹೆಂಡತಿಯ ಸಂಬಂಧ. ಏನು ಈವನ್ ಮೊದಲಿಂದ ತನ್ನ ಪ್ರೀತಿಯನ್ನು ಹೇಗೆ ಕಾಪಾಡು, ಮಗುವಿನ ಥರ ಆಡೋದಾಗಿರ್ಬೋದು ಅಥವಾ ಕೇರ್ ಮಾಡೋದಾಗಿರ್ಬೋದು, ಯಾವುದೇ ಒಂದು ವಿಚಾರಗಳಾಗಿರ್ಬೋದು, ಹೇಗೆ ಈ ಒಂದು ಸಂಬಂಧ ಅಂತಕ್ಕಂಥದ್ದು ಮದುವೆಯ ಬಂಧ ಇದೆಯೋ ಅದು ಕೊನೇ ವಯಸ್ಸು 60, 70, 80 ವರ್ಷ, 80, 80 ವರ್ಷ ಆದರೂ ಕೂಡ ಅದೇ ಥರದ ಒಂದು ಪ್ರೀತಿಯ ಬಾಂಧವ್ಯ ಇರೋದು ಸತ್ಯ. ಅದು ಮಾಸದಿಲ್ಲ ಯಾವಾಗಲೂ ಕೂಡ. ಗುರುಗಳೇ, ಅವೆಲ್ಲ ಸುಳ್ಳು, ನೆವರ್. ದಾಂಪತ್ಯ ಅಂದರೆ ಹೇಟ್ ದ ಮೆರಿಟಲ್ ಲೈಫ್ ಅಂತ ಕೆಲವರು ಬೈತಾರೆ. ಅಫ್ಕೋರ್ಸ್ ಯಾವಾಗ ಹೇಳಿ ನೋಡೋಣ. ಯೂಶ್ವಲಿ ಅವರಿಗೆ ಅಂದರೆ ಆ ಸಂಬಂಧಗಳಲ್ಲಿ ಒಂದು ಒಳ್ಳೆಯ ಪೊಟೆನ್ಷಿಯಾಲಿಟಿ ಇಲ್ಲದಾಗ, ಮನೋಭಾವತೆ ಕಡಿಮೆ ಆದಾಗ, ಮೋಸ ಹೋದಂಥ ಸಂದರ್ಭದಲ್ಲಿ ಇದು ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಬರ್ತದೆ. ಆ ದಾಂಪತ್ಯ ಸರಿಯಾಗಬೇಕು ಅಂದರೆ ಅಫ್ಕೋರ್ಸ್ ಈ ಸರಳ ಒಂದು ಪರಿಹಾರಗಳನ್ನು ಮಾಡ್ಕೊಳ್ತಾ ಬನ್ನಿ. ನಾನು ಕೊನೆಯ ಭಾಗದಲ್ಲಿ ಇವೆಲ್ಲ ನಿಮಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ. ಸ್ನೇಹಿತರೆ, ಈ ದಿನ ಮೊದಲು ಪಂಚಾಂಗ ಶ್ರವಣ, ತದನಂತರ ಮುಖ್ಯ ವಿಚಾರಕ್ಕೆ ಬರೋಣ. ಸೋಮವಾರ ಈ ದಿನ ಅಷ್ಟಮಿ ತಿಥಿ ಇರತಕ್ಕಂಥದ್ದು, ಕೃಷ್ಣ ಪಕ್ಷ, ಆ ವೃದ್ಧಿ ಯೋಗ ಇರತಕ್ಕಂಥ ಸಮಯ, ಬಹಳ ವಕರಣ ಇರತಕ್ಕಂಥದ್ದು. ಚಂದ್ರ ವಿಶಾಖ ನಕ್ಷತ್ರ ತುಲಾ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 8 ಗಂಟೆ 13 ನಿಮಿಷದಿಂದ 9 ಗಂಟೆ 40 ನಿಮಿಷದವರೆಗೂ. ಯಮಗಂಡಕ ಕಾಲ ಬೆಳಗ್ಗೆ 11 ಗಂಟೆ 7 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 34 ನಿಮಿಷದವರೆಗೂ. ಗುಳಿಕ ಕಾಲ ಮಧ್ಯಾಹ್ನ 2 ಗಂಟೆ 1 ನಿಮಿಷದಿಂದ 3 ಗಂಟೆ 29 ನಿಮಿಷದವರೆಗೂ. ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಇದು ಕೂಡ ಮಧ್ಯಾಹ್ನ 12 ಗಂಟೆ 57 ನಿಮಿಷದಿಂದ 1 ಗಂಟೆ 41 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಬೆಳಗ್ಗೆ 9 ಗಂಟೆ 17 ನಿಮಿಷದಿಂದ 10 ಗಂಟೆ 1 ನಿಮಿಷದವರೆಗೂ. ಸ್ನೇಹಿತರೆ, ಚಂದ್ರ ವಿಶಾಖ ನಕ್ಷತ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಹಾಗಾಗಿ 12 ರಾಶಿಗಳ ಈ ದಿನ ಫಲಾನುಫಲಗಳು ಹೇಗಿರುತ್ತೆ? ಮೊದಲು ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯವರು ಫಲವನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಹೆಚ್ಚಿನದಾಗಿ ಈ ದಿನ ಒಂದು ಸರಳವಾಗಿ ಹಲವಾರು ಪ್ರಯತ್ನಗಳನ್ನು ಪಟ್ಟರೆ ಮಾತ್ರ ಒಂದು ದಾಂಪತ್ಯ ಅಥವಾ ಬಿಸ್ನೆಸ್ ವಿಚಾರಗಳಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದು ಇರುತ್ತೆ. ಹಲವಾರು ಪ್ರಯತ್ನಗಳು
ಈ ಯಾರ್ಯಾರು ಈ ಮೀಡಿಯಾ ಕ್ಷೇತ್ರದಲ್ಲಿ ಅಥವಾ ಈ ಡ್ರೈವಿಂಗ್ ಕ್ಷೇತ್ರದಲ್ಲಿದ್ದಾರೋ ಅಥವಾ ಕಮಿಷನ್ ಆಧಾರಿತವಾಗಿರ್ತಕ್ಕಂಥವ್ರು ಇದ್ದಾರೋ, ಕ್ರಿಯೇಟಿವಿಟಿಯಲ್ಲಿರ್ತಕ್ಕಂಥವ್ರು ಹಲವಾರು ಪ್ರಯತ್ನಗಳ ಮೇರೆಗೆ ಒಂದು ಯಶಸ್ಸು ಲಿಕ್ತಕ್ಕಂಥದ್ದು ಮೆಲಗಿ ಇದರ ದಾಂಪತ್ಯ ಹಾಗೆ ಮಾತುಕತೆಯ ವಿಚಾರವಾಗಿ ಇಲ್ಲೂ ಕೂಡ ಸಣ್ಣ ಅಂದರೆ ಏನಪ್ಪ ಅಂದರೆ ಡಿಲೇಡ್ ಆಗುತ್ತೆ. ಡಿಲೇಡ್ ಅಂದರೆ ನಿಧಾನ ಮಂದಗತಿ ಆಗ್ತಕ್ಕಂಥದ್ದು ಇರ್ತದೆ. ಮಾತುಕತೆಯ ವಿಚಾರದಲ್ಲಿ ಮಂದಗತಿ, ಆಮೇಲೆ ಸಕ್ಸಸ್ ರೇಟ್ ಕೂಡ ಇರುತ್ತೆ. ಇವೆಲ್ಲ ವಿಚಾರಗಳು ಮೇಷರಾಶಿಯವರಿಗೆ ಇದನ್ನು ಲಭ್ಯತೆ ಆಗುತ್ತೆ. ಜಸ್ಟ್ ಒಂದು ನಿಮ್ಮ ಏನು ಈ ಮಾತುಕತೆಗಳಲ್ಲಿ ಪೊಟೆನ್ಷಿಯಾಲಿಟಿ ಇರಲಿ, ಸಾತ್ವಿಕತೆ ಇರಲಿ, ಆದಷ್ಟು ಕೂಡ ಈ ಒಂದು ಹಲವಾರು ರಿಪಿಟೇಷನ್ ಒಂದು ಸರಿ ಮಾತಾಡಿದೆ ಅಪ್ಪ ಯಾಕೋ ಆ ಕೆಲಸ ಆಗಲಿಲ್ಲ, ಡೋಂಟ್ ಡಿಲೇಡ್ ದಟ್ ವರ್ಕ್. ಆ ಥರ ಬಿಡಕ್ಕೆ ಹೋಗ್ಬೇಡಿ. ಈ ದಿನ ಯಾರು ಮೇಷರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಪ್ರಯತ್ನಗಳನ್ನು ಮಾಡಿ. ಈ ದಿನ ನಿಮ್ಮ ಸಕ್ಸಸ್ ರೇಟ್ ಸಿಗುತ್ತೆ. ಹಾಗೆ ಇದನ್ನು ಆದಷ್ಟು ಕೂಡ ಜನಗಳ ಸಂಪರ್ಕದಿಂದ ಹೊಂದಿರತಕ್ಕಂಥ ದಿನ ಕೂಡ ಮೇಷರಾಶಿಯವ್ರಿಗಿದೆ. ಸಾಧ್ಯವಾದಷ್ಟು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇದನ್ನು ಕೇವಲ ಕಡಲೆಕಾಳನ್ನು ನೆನೆಸಿ ಅದರಿಂದ ಉಸ್ಲಿಯನ್ನು ಮಾಡಿ, ಅಂದರೆ ಅದರಿಂದ ಫಲಹಾರವನ್ನು ಮಾಡಿ ಶಿವನ ಅಥವಾ ಗುರುಗಳ ಸನ್ನಿಧಾನದಲ್ಲಿ ಅದನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡಿ. ಅರಿಶಿಣದ ಕೊಂಬನ್ನು ತೆಗೆದು ಹಣೆಲಿಟ್ಕೊಳ್ಳಿ. ನಿಮ್ಮ ಕಾರ್ಯಗಳು ಸುಗಮವಾಗಿ ನಡೀತಕ್ಕಂಥದ್ದಿರ್ತದೆ. ಹಾಗೆ ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗೆ ನೋಡಿ. ವೃಷಭ ರಾಶಿಯವರ ಫಲಗಳನ್ನು ನೋಡಿದಾಗ ಹೆಚ್ಚಿನದಾಗಿ ಈ ದಿನ ವೃಷಭ ರಾಶಿಯವರು ಹಣಕ್ಕೋಸ್ಕರ ಮುಡಿಪಾಗಿಡ್ತಕ್ಕಂಥದ್ದು ಜಾಸ್ತಿ ಇರ್ತದೆ. ಹಣಕಾಸಿನ ವಿಚಾರ, ತನ್ನ ಕೆಲಸದ ವಿಚಾರ, ಹಣಕಾಸು ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಜಾಸ್ತಿ ತಲ್ಲೀನತೆ ಆಗಿರ್ತಕ್ಕಂಥ ವಿಚಾರ, ಬಿಸ್ನೆಸ್ಸು ಮತ್ತೊಂದು ಅಥವಾ ಹನರ್ಡ್ ಅಂತ ಕರಿತೀವಿ, ಕೆಲವೊಂದು ಪರ ಧನವನ್ನು ಇಷ್ಟಪಡ್ತಕ್ಕಂಥದ್ದು ಇವೆಲ್ಲ ಕೊಡುತ್ತೆ. ಬಟ್ ವೃಷಭ ರಾಶಿ ಡಿಫೆಕ್ಟ್ ಇನ್ ಸ್ಪೀಚಸ್ ಅಂತ ಕರೆದ್ವಿ. ಅಂದರೆ ಮಾತುಗಳಲ್ಲಿ ಕೆಲವೊಂದು ವ್ಯತ್ಯಾಸಗಳಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಅಥವಾ ಶತ್ರುಬಾಧೆ ಇರತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗುತ್ತೆ. ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ. ಒಳ್ಳೆಯದಿದೆ. ಯಾರು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಕಡಾಖಂಡಿತವಾಗಿ ಒಳ್ಳೆಯದಿದೆ. ಇದಕ್ಕೆ ಅತ್ಯಂತ ಸರಳ ಸನ್ಮಾರ್ಗ ಗುರುತತ್ವ ಇರ್ತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಅಷ್ಟೇ ಮಾಡ್ಕೊಳ್ಳಿ. ಹಣಕಾಸಿನ ಹೆಚ್ಚಿನ ಹಣಕಾಸು ಹಾಗೆ ಕುಟುಂಬಕ್ಕೆ ಹೆಚ್ಚಿನ ಪ್ರೇರೇಪಿತವಾಗಿರ್ತಕ್ಕಂಥ ದಿನ. ಶುಭವಾಗಲಿ ನಿಮಗೂ ಕೂಡ. ಹಾಗೆ ಮಿಥುನ ರಾಶಿ ನೋಡಿ. ಮಿಥುನ ರಾಶಿಯವ್ರಿಗೆ ತನ್ನ ಒಂದು ಅಭಿಪ್ರಾಯವನ್ನು ಎಕ್ಸ್ಪ್ರೆಸ್ ಮಾಡ್ದಲೇ ಇರ್ತದೆ ಒಂದು ಸಮಸ್ಯೆಗೆ ಗುರಿಯಾಗುತ್ತೆ. ಅಫ್ಕೋರ್ಸ್ ನಿಮ್ಮ ಪ್ರೀತಿ ಮನೋಭಾವತೆ ಇದೆಯೋ ಅಥವಾ ಮತ್ತೊಂದು ಇದೆಯೋ, ಯಾವುದೋ ಒಂದು ವಿಚಾರಗಳನ್ನು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಮ್ಯಾಕ್ಸಿಮಮ್ ತಾನು ಮಾತುಕತೆ ಅಂದರೆ ನಿಮ್ಮ ಪ್ರೀತಿಯ ಮನೋಭಾವತೆಯನ್ನು ಸರಿಯಾಗಿ ಎಕ್ಸ್ಪ್ರೆಸ್ ಮಾಡಿ. ನಿಮ್ಮ ಸಂಗಾತಿಯೊಟ್ಟಿಗಿನ ಈ ಒಂದು ಎಕ್ಸ್ಪ್ರೆಷನ್ಸ್ ಇನ್ನೊಂದು ಗಟ್ಟಿ ಬಾಂಧವ್ಯ, ಪ್ರೀತಿ ಬಾಂಧವ್ಯವನ್ನು ಮಿಥುನ ರಾಶಿಯವರಿಗೆ ಮಾಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಆರೋಗ್ಯದ ವಿಚಾರದಲ್ಲಿ ಶುಭವಿರತಕ್ಕಂಥದ್ದಿರುತ್ತೆ. ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥ ದಿನಗಳಾಗ್ತದೆ. ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ, ಆದರೂ ಕೂಡ ವಿದ್ಯಾರ್ಥಿಗಳಿಗೆ ಶುಭ ದಿನವಾಗಿರ್ತಕ್ಕಂಥದ್ದು ಕೂಡ ಇದೆ. ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದರೋ ತನ್ನ ಮಾತುಕತೆಗಳನ್ನು, ಉತ್ತಮ ಬಾಂಧವ್ಯವನ್ನು ಇವತ್ತಿನ ದಿನ ನಿಮ್ಮ ಸಂಗಾತಿಯೊಟ್ಟಿಗಿನ ಮಾತುಕತೆಗಳಾಗಿರ್ಬೋದು, ಬಾಂಧವ್ಯಗಳಾಗಿರ್ಬೋದು, ಈ ಬಾಂಧವ್ಯತೆ ನಿಮ್ಮನ್ನಷ್ಟು ಸದೃಢತೆಯನ್ನು ಮಾಡ್ತದೆ. ಶುಭವಿದೆ ಒಟ್ಟಾರೆಯಾಗಿ ನೋಡೋದಾದರೆ. ಕಟಕ ರಾಶಿ ನೋಡಿ. ಕಟಕ ರಾಶಿಯವ್ರಿಗೆ ಸ್ವಲ್ಪ ನಷ್ಟದ ಭಾವಗಳು ಜಾಸ್ತಿ. ಗುರು ನಷ್ಟದಲ್ಲಿದ್ದಾನೆ. ಚತುರ್ಥ ಭಾವ, ನೀವು ಮನೆ ಆಸ್ತಿ ಈ ವಿಚಾರದಲ್ಲಿ ಕೂಡ ನೀವು ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳಿದೆ. ಕೆಲವೊಂದು ತಪ್ಪು ನಿರ್ಧಾರಗಳು ನಷ್ಟವನ್ನು ಮಾಡ್ತದೆ. ಕೆಲಸದಲ್ಲಿ ಸ್ವಲ್ಪ ಅಶ್ರದ್ಧೆ, ಪ್ರಯಾಣದಲ್ಲಿ ಸ್ವಲ್ಪ ಹಿನ್ನಡೆ ಅಥವಾ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ತೋರಿಸ್ತಾ ಇದೆ. ಕಟಕ ರಾಶಿಯವರು ಅತ್ಯಂತ ಸರಳ ಮಾರ್ಗ, ಚಂದನದ ಅಭಿಷೇಕವನ್ನು ಶಿವನಿಗೆ ಮಾಡಿಸಿ ಪ್ರಾರ್ಥನೆಯನ್ನು ಮಾಡಿ, ಅಥವಾ ಕಡಲೆ ಹಿಟ್ಟನ್ನು ಇರುವೆ ಗುಡಿಗೆ ಹಾಕಿ. ಅತ್ಯಂತ ಸರಳ ವಿಧಾನಗಳಲ್ಲಿ ಒಂದು ಕೂಡ ಶುಭವಾಗ್ತದೆ. ಕಟಕ ರಾಶಿಯವರಿಗೆ ಒಳ್ಳೆಯದಾಗ್ತದೆ. ಸಿಂಹರಾಶಿ ಸಿಂಹರಾಶಿಯವ್ರಿಗೂ ಕೂಡ ಈ ದಿನ ಲಾಭದ ಒಂದು ಅಭಿರುಚಿ ಇರ್ತಕ್ಕಂಥ ದಿನ. ಇದಕ್ಕಿದ್ದಾಗೆ ಧನಾಗಮ, ಇದಕ್ಕಿದ್ದಾಗೆ ಒಳ್ಳೆಯ ಪ್ರೀತಿ, ಮಕ್ಕಳಿಂದ ಶುಭ ಆಕಾಂಕ್ಷೆಗಳು, ಪ್ರಯಾಣತೆ, ಕ್ರಿಯೇಟಿವಿಟಿ, ಹಾಗೆ ಸೇಲ್ಸ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಆಗಿರ್ತಕ್ಕಂಥ ದಿನ. ತುಂಬ ಒಂದು ಕ್ರಿಯೇಟಿವ್ ಆಗಿರ್ತಕ್ಕಂಥದ್ದು. ಲಾಭದಲ್ಲಿ ಸಹೋದರರಿಂದ ಲಾಭ ಬರ್ತಕ್ಕಂಥದ್ದು ಕೂಡ ಇದೆ. ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ಶುಭದ ದಿನದಲ್ಲಿ ಒಂದು ಒಳ್ಳೆಯದಾಗಲಿ ತಮಗೆಲ್ಲರಿಗೂ ಕೂಡ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು.
ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು, ಕನ್ಯಾ ರಾಶಿಯವರು ತನ್ನ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಹೆಚ್ಚಿಸ್ಕೊಳ್ತಕ್ಕಂಥ ದಿನ, ವ್ಯಾಪಾರದಲ್ಲಿ ವೃದ್ಧಿ ಇರತಕ್ಕಂಥ ದಿನ, ಹಾಗೆ ವಹಿವಾಟುಗಳು ಹಣಕಾಸಿನಲ್ಲಿ ಕೂಡ ಶುಭತ್ವ ಇರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಲಭ್ಯತೆ. ಹಾಗೆ ಸಾಧ್ಯವಾದಷ್ಟು ಕೂಡ ಕುಟುಂಬದ ಒಂದು ಖರ್ಚು ಆಗು ಹೋಗುಗಳು, ಮನೆಯ ವಿಚಾರದಲ್ಲಿ ಹಾಗೆ ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಲೆಕ್ಕಾಚಾರವನ್ನು ಮಾಡ್ತಕ್ಕಂಥ ದಿನ ಕೂಡ ಈ ಕನ್ಯಾ ರಾಶಿಯವರಿಗೆ ಲಭ್ಯತೆ ಇದೆ. ಒಟ್ಟಾರೆಯಾಗಿ ನೋಡೋದಾದರೆ ಅಧಿಕಾರದಲ್ಲಿ ಮೇಲುಗೈ, ರಾಜಕಾರ್ಯದಲ್ಲಿ ಕೂಡ ಈ ಒಂದು ಲಾಭ ಇರತಕ್ಕಂಥ ದಿನ ಕೂಡ ಈ ಕನ್ಯಾ ರಾಶಿಯವರಿಗೆ ಕೂಡ ಲಭ್ಯತೆ ಇದೆ. ಶುಭವಾಗಲಿ ತಮಗೂ ಕೂಡ. ತುಲಾರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ. ನೋಡಿ, ತುಲಾರಾಶಿಯವರಿಗೆ ಅಫ್ಕೋರ್ಸ್ ಗುರುವಿನ ಬಲ ಇದೆ. ಸೋಂಬೇರಿತನದಿಂದ ಹಲವಾರು ಅವಕಾಶಗಳು ದೂರ ಆಗ್ತದೆ. ತಾವು ಪ್ರಯತ್ನಗಳನ್ನು ಪಡ್ತಾ ಇಲ್ಲ, ಸರಿಯಾಗಿ ಕೆಲಸಗಳನ್ನು ಮಾಡೋಕ್ಕೆ ಶ್ರದ್ಧೆಯನ್ನು ತೋರಿಸ್ತಾ ಇಲ್ಲದಲೇ ಇರತಕ್ಕಂಥದ್ದು ಕೂಡ ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆ. ಪದಚ್ಯುತಿ ಅಂತ ಕರೆದ್ವಿ, ಭಾಗ್ಯ ಕಡಿಮೆ ಇದೆ. ಭಾಗ್ಯದ ಸ್ಥಾನದಲ್ಲಿರ್ತಕ್ಕಂಥ ಗುರು ವಕ್ರನಾಗಿದ್ದಾನೆ. ಕಾರ್ಯಗಳು ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತದೆ. ಬಟ್ ಹಾಗಂತ ಸುಮ್ಮನೆ ಕೂತ್ಕೋಬೇಡಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಕಾರ್ಯಪ್ರವೃತ್ತ, 3ರ ಅಧಿಪತಿ, ಹೆಚ್ಚಿನ ಕಾರ್ಯಪ್ರವೃತ್ತಿ, ಅಲ್ಪ ಲಾಭವನ್ನು ಪಡಿತಕ್ಕಂಥದ್ದು ಕೂಡ ಇದೆ. ತುಲಾರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಹಿನ್ನಡೆ. ವ್ಯಾಪಾರಸ್ಥರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು. ಆದಷ್ಟು ಕನ್ಯಾ ರಾಶಿ ಅಂದರೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಒಂದು ಅರಿಶಿಣವನ್ನು ಹಾಕಿ ಸ್ನಾನವನ್ನು ಮಾಡ್ತಾ ಬನ್ನಿ. ಅದು ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭವಾಗ್ತದೆ. ವೃಶ್ಚಿಕ ರಾಶಿ ಸ್ವಲ್ಪ ಮಟ್ಟಿಗೆ ನಷ್ಟದ ಒಂದು ದಿನವಾಗಿರೋದ್ರಿಂದ ಅತಿರೇಕಕ್ಕೆ ಹೋಗೋದು ಬೇಡ. ಆರೋಗ್ಯದಲ್ಲಿ, ಹಣಕಾಸಿನಲ್ಲಿ, ಪ್ರೀತಿಯ ವಿಚಾರದಲ್ಲಿ ಅತಿಯಾಗಿ ಯಾವುದು ಮಾಡಲಿಕ್ಕೆ ಹೋಗಬೇಡಿ. ಅತಿಯಾಗಿ ಅರ್ಥಾತ್ ಡಿಸ್ಕಷನ್ಸ್ ಆಗಲಿ, ಮನಸ್ತಾಪಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪ ನಷ್ಟಭಾವದಲ್ಲಿ ಕೂಡ ಚಂದ್ರನಿರೋದ್ರಿಂದ, ಗುರು ಕೂಡ ಅಷ್ಟಮದಲ್ಲಿ ವಕ್ರನಾಗಿರೋದ್ರಿಂದ ಹಣಕಾಸು ವಹಿವಾಟುಗಳ ಮೇಲೆ ಖರ್ಚುಗಳು ಜಾಸ್ತಿ ಬರ್ತದೆ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಿರ್ತಕ್ಕಂಥ ದಿನಮಾನಗಳಾಗಿ ಈ ವೃಶ್ಚಿಕ ರಾಶಿಯವ್ರಿಗಿರುತ್ತೆ. ಅತಿರೇಕಕ್ಕೆ ಹೋಗಬೇಡಿ. ಸಮಾಧಾನದಿಂದ ವರ್ತಿಸ್ತಕ್ಕಂಥ ಕೆಲಸವನ್ನು ಮಾಡಿ. ನೀವು ಭಾಳ ಅತ್ಯಂತ ಸರಳವಾಗಿ ಈ ದಿನ ಗುರು ಅಥವಾ ಶಿವನ ದೇವಸ್ಥಾನಗಳಿಗೆ ತೆಂಗಿನಕಾಯಿನ ಅರ್ಪಣೆಯನ್ನು ಮಾಡಿಬಿಟ್ಟು ಬನ್ನಿ. ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭವನ್ನು ತರ್ತದೆ. ಧನುರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ, ಧನುರಾಶಿಯವರಿಗೆ ಸಂಗಾತಿಯಿಂದ ಲಾಭವನ್ನು ಪಡಿತಕ್ಕಂಥದ್ದು, ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿರ್ತಕ್ಕಂಥದ್ದು. ಲಾಭದಲ್ಲಿರ್ತಕ್ಕಂಥ ಚಂದ್ರ ನಿಮಗೆ ಅಧಿಕ ಧನಲಾಭ, ಸಂಗಾತಿಯಿಂದ ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು ಲಾಭ ಸ್ಥಾನದಲ್ಲಿದ್ದಾನೆ. ಸಂಗಾತಿಯಿಂದ ಲಾಭವನ್ನು ತರ್ತಕ್ಕಂಥದ್ದು. ಪರಧನ ಅಂದರೆ 12 ಮನೆ ಸಾಧ್ಯತೆ ಈ ಧನುರಾಶಿಯವರಿಗೆ ಲಭ್ಯತೆ ಇರುತ್ತೆ. ಆದರೆ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬರ್ತದೆ, ಉಪಶಮನವಾಗ್ತಕ್ಕಂಥಿರುತ್ತೆ. ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿರ್ತಕ್ಕಂಥ ದಿನ. ಯಾರ್ಯಾರು ಈ ಧನುರಾಶಿಯಲ್ಲಿದ್ದರೋ ವಿದ್ಯಾರ್ಥಿ ಮತ್ತೊಂದು ಎಲ್ಲ ಕ್ಷೇತ್ರ ಫಲವನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಖಂಡಿತವಾಗಿ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಮಕರ ರಾಶಿ ಮುಖ್ಯವಾಗಿ ಆರೋಗ್ಯದ ಬಗ್ಗೆ, ದಾಂಪತ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅಥವಾ ಸಾಲದ ವಿಚಾರದಲ್ಲಿ ಯಾವುದೇ ನಿರ್ಧಾರಗಳನ್ನು ತಗೊಳ್ತಿದ್ದೀರಿ ಮತ್ತು ಲೋನನ್ನು ತಗೊಳ್ತಿದ್ದೀರಿ ಅಂತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಮುಖ್ಯ. ಹಾಗೆ ಸ್ವಲ್ಪ ಮಟ್ಟಿಗೆ ನೀವೇನಾದರೂ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿತಾ ಇದ್ದೀರೋ ಅಥವಾ ನಮ್ಮ ಕೆಲಸದ ವಿಚಾರದಲ್ಲಿ ಪ್ರಯತ್ನವನ್ನು ಪಡ್ತಿದ್ದೀರೋ, ಕೆಲಸದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥ ದಿನ. ಅದೇ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಪೋಸ್ಟ್ ವಿಚಾರದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥದ್ದನ್ನು ಸಾಧನೆ ಮಾಡ್ತಕ್ಕಂಥದ್ದು ಕೂಡ ಇದೆ. ಸ್ವಲ್ಪ ಹಣಕಾಸು ವಹಿವಾಟುಗಳು ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ. ಬಟ್ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ. ಶುಭವಾಗ್ತದೆ. ಕುಂಭರಾಶಿಯವರಿಗೆ ಶಕ್ತಿ ಇದೆ. ಅಂದರೆ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಆಲೋಚನೆಗಳು ಜಾಸ್ತಿ ಇದೆ. ಆದರೆ ಸ್ವಲ್ಪ ಸೋಂಬೇರಿತನದಿಂದ ಕೆಲವೊಂದು ವಿಚಾರಗಳು ಹಿನ್ನಡೆ ಆಗ್ತಕ್ಕಂಥದ್ದು ಇರ್ತದೆ. ಮಕ್ಕಳು ಸ್ವಲ್ಪ ಶುಭವನ್ನು ತರಬಹುದು. ಕುಂಭರಾಶಿಯಲ್ಲಿರ್ತಕ್ಕಂಥ ಮಕ್ಕಳುಗಳು ಹಾಗೆ ಸ್ವಲ್ಪ ಲೇಜಿನೆಸ್ ಕಾಡುತ್ತೆ ಅಥವಾ ಬದಲಾವಣೆ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಬದಲಾವಣೆಯನ್ನು ಆಲೋಚನೆಯನ್ನು ಮಾಡೋದು. ಹಾಗೆ ಪ್ರೀತಿಯ ವಿಚಾರದಲ್ಲಿ ಸಕ್ಸಸ್ ರೇಟ್ಸ್ ಇರ್ತಕ್ಕಂಥ ಇರುತ್ತೆ. ಆರೋಗ್ಯದ ವಿಚಾರದಲ್ಲೂ ಕೂಡ ಶುಭವಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಈ ದಿನ ತೋರಿಸ್ತಾ ಇದೆ. ಸಾಧ್ಯವಾದಷ್ಟು ಕುಂಭರಾಶಿಯವರು ಗುರುವಿನ ಮಂತ್ರವನ್ನು ಪಠನೆ ಮಾಡ್ಕೊಳ್ಳಿ. ಓಂ ಗುಂ ಗುರವೇ ನಮಃ ಮಂತ್ರಗಳು ಶುಭವನ್ನು ತರುತ್ತೆ. ಮೀನರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಮೀನರಾಶಿಯವರ ವಿಚಾರಕ್ಕೆ ಬಂದಾಗ ಮೀನರಾಶಿಯವ್ರಿಗೆ ಈ ದಿನ ಭೂಮಿಯ ವಿಚಾರದಲ್ಲಿ, ಮನೆಯ ವಿಚಾರದಲ್ಲಿ ಅಥವಾ ಏನಾದರೂ ಕನ್ಸ್ಟ್ರಕ್ಷನ್ಸೋ ಮತ್ತೊಂದು ವಿಚಾರದಲ್ಲಿ ಸ್ವಲ್ಪ ತಲ್ಲೀನತೆ ಇರತಕ್ಕಂಥ ದಿನ.
ಮಕ್ಕಳು ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ನಿಮಗೆ ನೋವನ್ನು ತರ್ಬೋದು. ಹಣಕಾಸು ಇದ್ದಕ್ಕಿದ್ದಾಗೆ ಖರ್ಚು ಅಥವಾ ಜಾಸ್ತಿ ಆಗ್ಬೋದು. ಅಂದರೆ ಅರ್ಥಾತ್ ಆಗಮನ ಆಗ್ಬೋದು ಅಥವಾ ಖರ್ಚುಗಳು ಇದ್ದಕ್ಕಿದ್ದಾಗೆ ಒಂದು ಸಮಸ್ಯೆ ಬರ್ಬೋದು. ಕೋಪವನ್ನು ನಿಯಂತ್ರಣ ಅತಿ ಅವಶ್ಯಕ. ಕೋಪ ನಿಯಂತ್ರಣದಿಲ್ಲ ಅಂದರೆ ಸ್ವಲ್ಪ ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂಥ ಕಾಂಬಿನೇಷನ್ ಇದೆ. ಯಾರ್ಯಾರು ಮೀನ ರಾಶಿಯವರಾಗಿದ್ದೀರೋ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ, ಇದು ಸ್ವಲ್ಪ ಮಟ್ಟಿಗೆ ಶುಭವಾಗ್ತದೆ. ದಾಂಪತ್ಯದಲ್ಲಿ ಸಮಸ್ಯೆಗಳು ಬರ್ತಾ ಇದೆ ಗುರುಗಳೇ, ಅನ್ಯೂನ್ಯತೆ ಇಲ್ಲ ಅಂದರೆ ಖಂಡಿತ ಸೋಮವಾರಗಳಂದು ನಿಮ್ಮ ಸಂಗಾತಿಗೆ ಬಿಳಿಯ ವಸ್ತುಗಳನ್ನು ಕೊಡಿ. ಅರ್ಥಾತ್ ನೋಡಿ, ಬಿಳಿಯ ವಸ್ತುಗಳಂದರೆ ಪುಷ್ಪವನ್ನು, ಅಂದರೆ ಮಲ್ಲಿಗೆ ಪುಷ್ಪವನ್ನಾದರೂ ಕೊಡ್ಬೋದು, ಅಥವಾ ಹಾಲಿಂದ ಮಾಡಿರ್ತಕ್ಕಂಥ ಕೋವನ್ನು ಕೊಡ್ಬೋದು, ಅಥವಾ ನೀವು ಸಾಧ್ಯವಾದರೆ ಸ್ತ್ರೀಯರಾಗಿರ್ತಕ್ಕಂಥವ್ರು ಅಕ್ಕಿಯ ಪಾಯಸ, ಹಾಲಿನ ಪಾಯಸ, ಇದನ್ನು ಸೋಮವಾರಗಳಂದು ಕೊಡ್ತಾ ಬನ್ನಿ, ಪ್ರಾರ್ಥನೆ ಮಾಡಿ. ನಿಜವಾಗ್ಲೂ ದಿಸ್ ಅ ಬ್ಯೂಟಿಫುಲ್ ರೆಮಿಡೀಸ್. ನಿಮಗೆ ಸರಳವಾಗಿ ಅಂದರೆ ನಿಮಗೆ ಇದು ನೋಡೋಕ್ಕೆ ಸಿಲ್ಲಿ ಅನ್ನಿಸ್ಬೋದು. ಅಫ್ಕೋರ್ಸ್ ನಿಮ್ಮ ಮನಸ್ತಾಪಗಳು ಬರ್ತಕ್ಕಂಥದ್ದು ಚಂದ್ರನಿಂದ. ಯಾವಾಗ ಈ ಒಂದು ಸರಳ ವಿಧಾನಗಳನ್ನು ನೀವು ಅನುಸರಣೆಯನ್ನು ಮಾಡ್ತಿರೋ ಅಲ್ಲಿ ಚಂದ್ರನ ಸ್ಥಾನ ಶುಭವಾಗ್ತದೆ. ಮನಸ್ಥಿತಿಗಳು ಅಭಿವೃದ್ಧಿ, ಅಂದರೆ ಒಂದು ಮನಸ್ಥಿತಿಗಳು ಕೂಡ ಹೊಂದಾಣಿಕೆ ಚೆನ್ನಾಗಿ ಬರ್ತಕ್ಕಂಥದ್ದಿರೋದ್ರಿಂದ ದಾಂಪತ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಗಳು ಈ ಸೋಮವಾರ ಬಿಳಿಯ ವಸ್ತುಗಳನ್ನು ತಮ್ಮ ಪತ್ನಿಗಳಿಗೆ ಕೊಡೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಫಲವೃದ್ಧಿ ಸಿಗುತ್ತೆ. ಇದು ಒಂದು ಸರಳವಾಗಿರ್ತಕ್ಕಂಥ ವಿಧಾನ. ಖಂಡಿತ ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತ ಕಾಮೆಂಟ್ ಮಾಡಿ. ಒಳ್ಳೆಯದಾಗಲಿ, ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಕೇಳ್ತಾ ಸರ್ವೇ ಜನ ಸುಖಿನೋ ಭವಂತು.